ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತಿ. ನಾವು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ವಿಡಿಯೋಗಳನ್ನ ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ರಿಲೇಷನ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಾಷ್ಟ ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋದೇ ಇಲ್ಲ, ಬಿಟ್ಟೇ ಬಿಡ್ತೀನಿ. ಆಮೇಲೆ ಏನಿರುತ್ತೆ ಅನ್ನೋ ಥರ ಆಗುತ್ತೆ. ಹಾಗಾಗಿ ಇವತ್ತು ನಾನು ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಯಾರು ಲೈಕ್ ಮಾಡ್ತಾರಲ್ಲ, ಲೈಕ್ ಮಾಡಿಬಿಟ್ಟು ವಿಡಿಯೋ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಇದು ನನ್ನ ಬೆಳಗಿನ ಕೆಲಸ. ನನಗೆ ನೈಟು ಕೆಲಸ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನೈಟು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಮಾಡಿ ಇಟ್ಕೋತಾ ಇದ್ದೆ. ಆದರೆ ಈ ವಿಡಿಯೋ ಮಾಡ್ತಾ ಇದ್ಮೇಲೆ ನನಗೇನಾಗ್ತಾ ಇದೆ ಅಂದರೆ ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ. ನೈಟೆಲ್ಲ ಕೂತ್ಕೊಂಡು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ತುಂಬ ಟೈಮ್ ಆಗ್ತಾ ಇದೆ. ಹಾಗಾಗಿ ನಾನು ಎಲ್ಲ ಕೆಲಸನೂ ಬೆಳಗ್ಗೆನೇ ಮಾಡ್ಕೊತಾ ಇದ್ದೀನಿ. ಇವಾಗ ಇವತ್ತಿನ ವಿಡಿಯೋನ ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ನೋಡ್ಕೊಂಬನ್ನಿ. ಬರೀ ಚಾ ಮಾಡೋಣ ಅಂತ ಅದಕ್ಕಿಂತ ಮೊದಲು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ಳೋಣ. ಯಾಕೋ ಒಂಥರ ಹೊಟ್ಟೆ ಆಗತೈತಿ. ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಚಕ್ಕಿ ಒಂದಿಷ್ಟು, ಜರ ಅಜ್ವಾನ, ज़्यादा स्पूनಷ್ಟು ಅಜ್ವಾನ, ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ಳಿ. ಧನಿಯಾ ಬೀಜ ಇದ್ರೆ ಸ್ವಲ್ಪ ಹಂಗಾಗಿ ತಿಕ್ಕಿಕೊಳ್ಳಿ, ಇಲ್ಲಾಂದ್ರೆ ಪೌಡರ್ ಹಾಕೊಂಡ್ರೆ ನಡಿತೈತಿ. ಇದು ಯಾಕಂದ್ರ ಹೊಟ್ಟಿ ಜೀರ್ಣ ಆಗ್ತದ. ಏನು ತಿಂಡಿ ಜೀರ್ಣ ಆಗಿಲ್ಲ ಕೂಡ ಜೀರ್ಣ ಆಗ್ತದ. ಗ್ಯಾಸ್ಟ್ರಿಕ್ ಏನಾದ್ರು ಅನ್ಸಿದ್ರೆ ಈ ಥರ ಮಾಡ್ಕೊಂಡು ಕೂಡ ಚಲೋ ಆಗ್ತದ. ಕುದಿಲಿ. ಆ ಕಡೆ ಹಂಗೆ ಚಾ ಮಾಡೋಣ್ರಿ ಅಂತ ನನಗೆ ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ ಮೈಕೈ ಎಲ್ಲ ನೋವು, ಒಂಥರ ಏನಂತಾನೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮೈಕೈ ನೋವು. ನನಗೆ ನಿನ್ನೆಲ್ಲ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ನಾನು ಅದಕ್ಕೆ ವಿಡಿಯೋನೇ ಮಾಡೋಕ್ಕಿಲ್ಲ. ಇವತ್ತು ಅದಕ್ಕೆ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಎಲ್ಲ ಬೆಳಗಿನ ಕೆಲಸ. ಸ್ವಲ್ಪ ಇದು ಕುಡಿದ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಮೈಕೈ ನೋವೆಲ್ಲ ಬಂದ್ಬಿಟ್ರೆ ಆಳ್ವಿ ಬರ್ತಾವೆ. ಇಲ್ಲಿ ಆಳ್ವಿ ಏನ್ ಹೇಳ್ತಾರೋ ಗೊತ್ತಿಲ್ಲ. ಆಳ್ವಿ ಕುದಿಸ್ಕೊಂಡು ಕುಡಿದ್ರೆ ಚಲೋ ಇರ್ತೈತಿ. ಯಾವ್ದಾದ್ರು ಆಳ್ವಿ ಸಿಗ್ತಾವೋ ಇಲ್ಲ ಅನ್ನೋಂತನೂ ಗೊತ್ತಿಲ್ಲ. ಹಂಗೆ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರಂತಾನು ನನಗೆ ಗೊತ್ತಿಲ್ಲ. ಇದು ಕುಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಆರಾಮ್ ಅನಿಸ್ತೈತಿ. ಕುದಿಯಾಕತೈತಿ.
ಫುಡ್ಡು ರೆಡಿ ಆಗ್ತದೆ. ಏನಪ್ಪ ಅಂದ್ರೆ ನಿದ್ದೆ ಕರೆಕ್ಟಾಗಿ ಆಗಲ್ಲ. ಒಂದು ಏನೋ ಒಂಥರ ಯೂಟ್ಯೂಬ್ ಮಾಡಿದಾಗಿಂದ ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಹೆಂಗಂದ್ರ ಅಡ್ಗೆ ರೆಸಿಪಿ ಮಾಡ್ಬೇಕಾ, ಆಮೇಲೆ ಬ್ಲಾಗ್ ಮಾಡ್ಬೇಕಾ, ಅದೆಲ್ಲ ಎಡಿಟ್ ಮಾಡ್ಬೇಕಾ, ತಮ್ಮೇಲೆ ರೆಡಿ ಮಾಡ್ಕೋಬೇಕಾ, ಎಲ್ಲ ಒಬ್ಬನೇ ಮಾಡ್ಬೇಕು. ಎಲ್ಲ ಮಾಡಿ 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 ರಾತ್ರಿ 11, 12, 1 ಟೈಮ್ ನಾನು ನಿದ್ದೆ ಮಾಡಿ ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎಚ್ಚರ ಆಗೋದು. 5 ಗಂಟೆ ಮತ್ತೆ ಏನ್ ಮಾಡ್ತೀನಿ ಅಂತೀರಾ? ನೈಟ್ ಎಲ್ಲ ಎಡಿಟ್ ಮಾಡಿಟ್ಟಿರ್ತೀನಿ, ಬೆಳಿಗ್ಗೆ ಎಲ್ಲ ಅಪ್ಲೋಡ್ ಮಾಡ್ತೀನಿ. 5 ಗಂಟೆಗೆ ಎದ್ದು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ. ನಾನು ಅನ್ಕೊಂಡಿದ್ದೆ ವಿಡಿಯೋ ಮಾಡಾಕ್ಬಿಟ್ರೆ ಏನೈತಿ ಯೂಟ್ಯೂಬಲ್ಲಿ ಅಂತ ಅನ್ಕೊಂಡಿಟ್ಟಿಸ್ತಾರೆ. ಏನೂ ಇಲ್ಲ ಇದ್ರಲ್ಲಿ. ಈ ಹೊಲದಲ್ಲಿ ಕೆಲಸ ಬೇಕಾದ್ರೆ ಬ್ಯಾಸತ್ತು ಬಿಡ್ಬೋದು, ಈ ಯೂಟ್ಯೂಬ್ ಬಿಡಕ್ ಆಗುದಿಲ್ಲ. ಯಾರಿಗಾರ ಈ ತರ ಫೀಲ್ ಆಗೈತಿ, ಈ ತರ ಕಷ್ಟ ಅನ್ಸುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ತೀನಿ. ಯಾರಿದ್ದೀರಿ ನನ್ನ ಪಾರ್ಟ್ನರ್? ಏನ್ ಮಾಡ್ಲಿ ನಿಜವಾಗ್ಲು. ನಾವೇನೋ ವಿಡಿಯೋ ಮಾಡ್ಕೊಟ್ರೆ ಯಾರೋ ಒಬ್ರು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರಂದ್ರೆ ಬೇಜಾರಾಗಲ್ಲ, ಸುಸ್ತಾಗಲ್ಲ. ಅಯ್ಯೋ ಎಲ್ಲಾನು ಒಬ್ಳೇ ಮಾಡ್ಕೋಬೇಕು. ಹೋಯ್ತು. ನಾನು ಹೇಳ್ತೇನಲ್ಲ, ಮಾಡೋದೇ ಎಡವಟ್ ಕೆಲಸ. ಕೂತ್ ರೆಡಿ ಆಗಿತ್ತು, ಸೋಸ್ಕೊಂಡ್ ಮಸ್ತ್ ಒಂದು ಗ್ಲಾಸ್ ಕುಡಿದ್ಬಿಡನ್ರಿ. ಏನ್ ಇರ್ತೈತಿ ಮೈಯಲ್ಲಿ ಎಲ್ಲ ಹೋಗ್ಬಿಡ್ತೈತೆ ಕಡೆ. ಸ್ವಲ್ಪ ಬೆಚ್ಚಗೆ ರೆಡಿಗೆ ಕುಡಿಬೇಕು. ಕಷಾಯ ಬಾರಿ ಒಳ್ಳೇದು ದೇಹಕ್ಕೆ. ಮೈ ಸುಸ್ತು ಅನ್ಸಿದಾಗೆಲ್ಲ ಈ ತರ ಮಾಡಿ ಕುಡಿಬೇಕು. ಅಲ್ಲ, ಊರಾಗ ಮಂದಿ ಹೊಲ್ದಾಗ ಕೆಲಸ ಮಾಡಿ ದಣಿತಾರತ್, ನಾವು ಯೂಟ್ಯೂಬ್ ವಿಡಿಯೋ ಮಾಡಿ ದಣಿಯಾಕತ್ತೀವಿ. ಎಂತ ಕರಮ್ ಅಂತೀರಿ? ಅವ್ರಿಗೊಂದು ಗ್ಲಾಸ್ ಕೊಟ್ಟು ನಾವೊಂದು ಗ್ಲಾಸ್ ಕುಡಿತೀವಿ. ಮಸ್ತ್ ಸುಡಾಕತ್ತೈತಿ. ಕನ್ಫ್ಯೂಸ್ ಆಗೈತಿ ಇವಾಗ ಏನ್ ಮಾಡಿ ಏನ್ ಬಿಡ್ಲಿ ಅಂತ. ಇನ್ನೂ ಜೋರ ದೆವ್ವ ಏನಾದ್ರು ಬಂತಾ? ಭಯನೇ ಆಯ್ತು. ಬಿತ್ತು ಮೇಲಿಂದ ಟಪ್ಪು ಅಂತ. ಆಗ ಬರುತ್ತೆ, ಏನಾಗಲ್ಲ. ಅದು ಬಿದ್ದಿರೋ ರಂದಿಗೆ ನಾನೇ ಭಯಪಟ್ಟೆ. ಏನ್ ಮುದ್ದೋಗಿರು ಚೆನ್ನಾಗೈತೆ. ಸಪ್ಪೆ ಸಪ್ಪೆ ಐತೆ. ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಉಪ್ಪಿಲ್ಲ. ಆದ್ರೆ ಇದಕ್ಕೆ ಬೆಲ್ಲ ಹಾಕ್ಬೋದು, ನಾನೇ ಬೇಡ ಅಂತ ಹಾಕಿಲ್ಲ. ಹಂಗೆ ಕುಡಿದ್ರೇನೆ ಸರಿ ಹೋಗೋದಿದ್ದು. ರಾಗಿ ದೋಸೆ ಮಾಡ್ರಂತ ಒಂದು ಚಲೋ ಇರ್ತೈತಿ. ಮುಂಜಾನೆ ಏನ್ ನಾಷ್ಟ ಮಾಡೋದು ಬ್ಯಾಸರ ಆಗೈತಿ. ನಾಷ್ಟ ಮಾಡಿ 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 ರಾಗಿ ಹಿಟ್ಟ, ಗೋಧಿ ಹಿಟ್ಟ, ಅಲ್ಲ ಜೋಳದ ಹಿಟ್ಟ, ಜೋಳದ ಹಿಟ್ಟು.
ಏನ್ ಮಾಡೋದು? ಪಲ್ಯ ಚಟ್ನಿ ಯಾಕ ಮಾಡ್ಲಾರ ಕೆಲಸ ಮಾಡೋದಂದ್ರೆ ಭಾಳ ಜಾಸ್ತಿ. ಆದ್ರೆ ಈಗ ಸ್ವಲ್ಪ ಭಾಗ್ಯ ಹೋತಾಳು ಮಾಡಿ ಕೊಡ್ಲೇಬೇಕು. ಸದ್ಯಕ್ಕ ಭಾಗ್ಯಾಗ ಅಷ್ಟು ಮಾಡಿ ಕೊಡ್ತೀನಿ. ಮಿಕ್ಕಿಂದ ಆಮೇಲೆ ನಾವು ನೋಡ್ಕೊಳ್ಳೋಣ. ದೋಸೆ ಹಿಟ್ಟು ಕಲಿಸ್ತಾರಲ್ಲ ಹಂಗೆ ಇದು. ಜೋಳದ ಹಿಟ್ಟ ರಾಗಿ ಹಿಟ್ಟ ಹೆಂಗಂದ್ರ ಎರಡೂ ದೇಹಕ್ಕೆ ತಂಪ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ವಾರದಲ್ಲಿ ಒಂದ್ಸತಿ ಅಕ್ಕಿ ದೋಸೆ ತಿನ್ಬೇಕು. ಆಮೇಲೆ 2 ದಿವಸ ರಾಗಿ ದೋಸೆ ತಿನ್ಬೇಕು. ಬಾಕಿ ನೋಡ್ತಾರೆ. ಆಮೇಲೆ ಆಮೇಲೆ ಏನ್ ಮಾಡ್ಬೇಕು? 3 ದಿವಸ ನಾನು ತಲೆ ತಿನ್ಬೇಕಾ? 3 ದಿನ ಹೇಳಿನ. ಒಂದಿನ ಅಕ್ಕಿ ದೋಸೆ ಹೇಳಿನಿ, 2 ದಿನ ರಾಗಿ ದೋಸೆ ಹೇಳಿನಿ. ಒಂದಿನ ಚಿತ್ರಾನ್ನ, ಒಂದಿನ ವಿಚಿತ್ರ ಅನ್ನ. ಆಮೇಲೆ ಏನೋ ಒಂದು ಬೆಳಗಿನ ನಾಷ್ಟ ಆಗ್ಬೇಕು. ಏನೋ ಒಂದು ಮಾಡ್ರಿ. ನನ್ಗೆ ಹೇಳಕ್ ಆಗ್ತಾಯಿಲ್ಲ, ಸುಸ್ತಾಗ್ತದೆ. ಸ್ವಲ್ಪ ಗಟ್ಟಿ ಆಯ್ತು. ಹಾಗೆ ಸುಮ್ಮೀರ, ನನಗೆ ಫಸ್ಟೇ ಹುಷಾರಿಲ್ಲ. ನಿನ್ ಬೇರೆ ಸುಮ್ಮನೆ. ಯಾರು ನಂಬೋದು ಬೇಕಾಗಿಲ್ಲ, ನನ್ಗೊತ್ತು ನಾನೇನಿಲ್ಲ. ನಾನು ಕುಡ್ದಿಲ್ರಿ, ಅದು ಸುಡಾಗತೈತಿ. ಜಾಗೃತಿ ಆಮೇಲೆ ನೋಡ್ಕೊಳ್ಳೋಣಂತ. ಈಗ ತಗೊಂಡು ನಿನ್ ತಲೆ ಬಿಡ್ತೀನಿ. ನೀ ಸುಮ್ಮನೆ ಇರಬೇಕು, ಮಾತಾಡ. ರಾಗಿ ಹಿಟ್ಟು ಕಲಿಸ್ರಿ ಮಾಡ್ರಿ ಅಷ್ಟೇ. ಬೇಕಂದ್ರ ನೆನೆಸಿ ಇಟ್ಕೋಬಹುದು, ಹಂಗೆ ಕಲಿಸಿ ಕೂಡ ಮಾಡ್ಕೋಬಹುದು. ಏನ್ ಮಾಡ್ಬೇಕಂತಾನು ಅರ್ಥ ಆಗೋಲ್ಲ ನಾನು. ಉಳ್ಳಾಗಡ್ಡಿ ಹಚ್ಬೇಕು ಇದಕ್ಕ. ಉಳ್ಳಾಗಡ್ಡಿ ಹಚ್ಚಿ ತಿಕ್ಕಿದ್ರ ದೋಸೆ ಮಸ್ತ್ ಬರ್ತಾವ. ಹಾಗೇನ್ ಜಾಸ್ತಿ ಐತಿ, ಕಮ್ಮಿ ಮಾಡ್ಕೊಳಕ್ ಹೇಳಿ. ಮತ್ ನಮ್ ತಲೆ ಕಟ್ಕೊಂಡ್ರೆ ಇದ ಉಳ್ಳಾಗಡ್ಡಿಕಿಂತ ತಲೆ ತಿಕ್ಕೊತೀನಿ. ಮತ್ತೆ ನಾ ಈಗ ಹೇಳಾಕತ್ತೀನಿ. ಮತ್ತೆ ಕಷಾಯ, ಕಸ ಅನ್ಕೊಂಡ್ಬಿಡ್ಬೇಡ. ಎಂತ ಕಷಾಯ? ಆಳು ಮೂಳು ಹಾಕಿ ಕುದಿಸೋದು.
ಆಡು ಪ್ಲಸ್ ಮೂಳು. ಈ ದೋಸೆ ಏನಾರು ಬಂದಿಲ್ಲ ಅಂದ್ರ ಏನು ಅರ್ಬೆ ಹಾಕಿ ನಿನ್ ತಲೆಗೆ ಕಟ್ತೀನಿ ಮತ್ ನಾ. ಯಾಕ ನೀನ್ ನಿಂತಿಲ್ ಮುಂದೆ ಎತ್ರ ಬಿಟ್ಟು ನೋಡಿ ಹರಿಯಾಗತ್ತಾವ. ಹರಿತದ್ರ ಫಸ್ಟ್ ಎಣ್ಣೆ ಹಚ್ಚಿರ್ತೀವಲ್ಲ ಹಂಗಾಗಿ ಹರಿತಾವ. ದೋಸೆ ಮಾಡ್ಲಿಕ್ಕೆ ಫಸ್ಟ್ ಮುಚ್ಬೇಕ ರಾಗಿ ದೋಸೆ ಮಾಡಿದ್ರ. ಮುಚ್ಚಿಲ್ಲ ಅಂದ್ರ ಒಂಥರ ಬೆಳ್ಳಗ್ ಬಂದ್ಬಿಡ್ತಾವ. ಹವಾ ಕಾಯಿಸ್ಬಿಟ್ಟು ಕಪ್ಪಳ ಕಿಟ್ಬಿಟ್ಟು ಕಪ್ಪಳ ಕಿತ್ಕೊಂಡು ಚಮಚ ಅಂಟ್ಕೊಂಡು ಬರ್ಬೇಕು. ನೀವ್ ಆಪರೇಷನ್ ಮಾಡ್ಲಿಕ್ಕೆ ಯಾಕೆ ನಗುವುದು ನೀನು? ನಗಬೇಡ ನೀನು. ಯಾಕೆ ಮಾಡ್ದವ? ಯಾಕೆ ನಗ್ಬೇಡ? ಯಾಕೆ ನಗ್ಬೇಕಂತೀನಿ? ಸುಮ್ಮ ನೀನು ಯಾಕೆ ನಗ್ಬೇಕಂತೀನ? ನಗ್ತೀನಂತ. ನಗಬೇಡ. ಯಾಕೆ ನಗಬಾರ್ದು? ನಗಬೇಡ. ಯಾಕೆ ನಗಬಾರ್ದು? ನೀನು ನಗಿ. ವೈ ವೈ ರಾಗಿ ದೋಸೆ ರೆಡಿ. ಕೈಯಲ್ಲಿ ತಾಟೆ ಇಲ್ಲ. ಹಿಂಗೆ ತಿಳಿ ಅಂದಿನ ಹೂವ ಸಾಡಕಿಡಿ ನನ್ನ ಕೈ 60 ಮೇಲೆ ಎತ್ತಿರ್ಸಿ. ಏನಿಲ್ಲ, ನಾನೇ ಕೂತು ಬಿಟ್ಟು ನಂದಲ್ಲಿ ಮೇಲೆ ರಾಗಿ ದೋಸೆ ಹಾಕೊಂಡ್ಬಿಡ್ತೀನಿ ನೋಡು ಗೊತ್ತಾ. ಅಯ್ಯೋ ಇಂಥ ಜನ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿರೋದು. ಏನು ಚಿತ್ರ? ನೀನೇ ಕುಂತು ನೀನೇ ನಿನ್ ತಲೆ ಮೇಲೆ ದೋಸೆ ಹಾಕೋತಿದ್ರು ಭಾರಿ ಗ್ರೇಟ್. ನಾವು ಹಂಗೆ ಅಲಸಂದಿ ಕಾಳು ಪಲ್ಯ ಐತಿ. ಅದು ನೀವು ಮಾಡಿದ ಹಿಂಗೆ ಲತ್ತಿ ಬೇಕಾಗೈತಿ ಈಗ. ಸಾಕು ಅದೊಂದು ದೋಸೆ. ತಲೆ 2 ಮಾಡ್ತೀನಿ. 2 ಹಾಗಾದ್ರೆ ನಾ 2 ದೋಸೆ ಮಾಡ್ಬೇಕನು? ಅವ 2 ಅಲ್ಲ, 2ಕ್ಕೆ 2 ಬಡ್ಡಿ ಹಾಕಿ ಕೊಡ್ತೀನಿ ಆಮೇಲೆ. ಯವ್ವ 2 ದೋಸೆ ತಿನ್ಬೇಕು. ವಾವ್ ಹಾ 2 ದೋಸೆ ತಿನ್ಬೇಕು. 2 ಏನು 3 ತಿನ್ಬೇಕು. ಇದೊಂದು ದೋಸೆ ತಿನ್ನಬೇಕು. ಬಿಸಿ ಭಾಳ ಕುಡ್ದಂಗ್ ಒಂಥರ ಒಟ್ಟಾಗಿ ಸಂಕಟ ಕಮ್ಮಿ ಅನ್ಸತೈತಿ. ಭಾರಿ ಸ್ಟ್ರಾಂಗ್ ಐತಿ ಮತ್ತೆ ಮೆಡಿಷನ್. ನಿಮಗೆ ಯಾರ್ಯಾರ ತಲೆ ಬ್ಯಾನಿ, ಮೈಕೈ ಬ್ಯಾನಿ, ತಲೆ ಬ್ಯಾನಿ ಎಷ್ಟೊಂದು ಸ್ಟ್ರಾಂಗ್ ಇಲ್ಲ, ಅದ್ರೂ ಸ್ವಲ್ಪ ಮೈಂಡ್ ಫ್ರೀ ಅನಿಸ್ತೈತಿ ಅಷ್ಟೇ. ಮೈಕೈ ಬ್ಯಾನಿ ಸ್ವಲ್ಪ ಕಮ್ಮಿ ಅನಿಸ್ತೈತಿ. ಸುಸ್ತು ಮಾತ್ರ ಎಕ್ದಮ್ ಕಮ್ಮಿ ಆಗ್ತದ. ನೀವು ಮಾಡ್ಕೊಂಡು ಕುಡೀರಿ. ನೋಡಿದ್ರಲ್ಲ ಎಷ್ಟು ಚಂದ ಬರತ್ತವ ದೋಸೆ. ಹಿಟ್ಟು ಕಲ್ಸಿ ಮಾಡಿದ್ರು ಚಂದ ಬರ್ತವೆ. ಆದ್ರೆ ರಾಗಿ ದೋಸೆ ಭಾಳ ಒಳ್ಳೇದು ತಿನ್ನಾಕ. ಕಲರ್ ನೋಡಕ್ ಹೋಗ್ಬೇಡ್ರಿ, ಒಟ್ಟ ಆರೋಗ್ಯವಾಗಿರೋದು ಮಾತ್ರ ನೋಡ್ರಿ. ರಾಗಿ ದೋಸೆ ಒಳ್ಳೇದು, ತಿನ್ಬೋದು. ಮತ್ತು ಜೋಳದ ಹಿಟ್ಟಿನ ದೋಸೆನೂ ಮಾಡ್ಬೋದು. ನಾನು ಇನ್ನೂ ಮಾಡಿಲ್ಲ. 1 ಟೈಮ್ ನೋಡಿದ್ದೀನಿ. ಆದ್ರೆ ಇದ್ರಾಗ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ಜೋಳದ ಹಿಟ್ಟ. ನೀವು ಯಾರೇ ಜೋಳದ ದೋಸೆ ಮಾಡಿದ್ರ ಕಮೆಂಟ್ ಮಾಡ್ರಿ. ಎಲ್ಲಾನು ಕಮೆಂಟ್ ಮಾಡಂತ ಹೇಳ್ತೀನಿ. ಬೈಯಕ್ ಹೋಗ್ಬೇಡ್ರಿ, ಯಾಕಂದ್ರೆ ನನ್ಗೆ ಗೊತ್ತಾಗಬೇಕಿಲ್ಲ ಅದಕ್ಕೆ. ಅದೇನು ತಲೆ ಮೇಲೆ ಹಾಕಿಲ್ಲ ದೋಸೆ ಭಾಳ ಮಾಡಾಕತ್ತಾಳ.
ಸಾವು 2 ದೋಸೆ ರೆಡಿ ಆಯ್ತಲ್ವಾ ಬಾಗಿಂದು ಮುಗಿದ ಕತಿ. ಇನ್ನೊಂದು ಹಾಕ್ಲಾ ಗರಿ 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 ಇನ್ನೊಂದು ಹಾಕ್ತೀನಿ. ಮಸಾಲೆ ದೋಸೆ ತರ ಮಾಡಿ ಕೊಡ್ತೀನಿ ಇರು. ನಾನೇನ್ ಹೇಳಿದೆ ಅಷ್ಟ ಅರ್ಥ ಮಾಡ್ಕೊನಿ. ಅಯ್ಯೋ ಯವ್ವ ನಾನು ಏನ್ ಹೇಳ್ದೆ ನಿನಗ, ಅದು ಮಸಾಲ ದೋಸೆ ಆಗ್ಲಿಲ್ಲ, ಅರ್ಧೋಗಿರೋ ದೋಸೆ ಆಯ್ತು. ಅದಕ್ಕೆ ಅನ್ನೋದು ಜಾಸ್ತಿ ಆಸೆ ಪಡಕ್ ಹೋಗ್ಬಾರ್ದು. ಸುಮ್ಮನೆ ಮಾಡಿರೋ ದೋಸೆನ ಚೆನ್ನಾಗಿತ್ತು, ಮಸಾಲೆ ದೋಸೆ ಮಾಡ್ತೀನಿ ಅಂತ ಹೇಳಿ ಎಲ್ಲ ಹಾಳಾಯ್ತು. ನಾನೇನ್ ಹೇಳಿದೆ, ಮಸಾಲೆ ದೋಸೆ ತರ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮಸಾಲ ದೋಸೆನ ಮಾಡಿಕೊಡ್ತೀನಿ ಅಂತ ಹೇಳ್ದೆ. ಹಾ, ನಾನು ಹೇಳಿದ್ದು ಮಸಾಲ ದೋಸೆ ತರ, ಮಸಾಲೆ ದೋಸೆ ಅಲ್ಲ. ಇವಾಗ ಕರೆಕ್ಟಾಗಿ ಆರೈತಿದು. ಕಟಿ ಬಂದಿಲ್ಲ, ಮೆತ್ತ ಬಂದದ, ಅದ್ರ ಕಲರ್ ಚಂದ ಬಂದದ. ಇನ್ನೊಂದು ಹಾಕ್ತೀನಿ ಇರು. ಗರಿ 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 ಹಂಗೆ ಐತೆ ರಾಗಿ ದೋಸೆ, ಹಂಗೆ ಹೇಳೋದು ತಿನ್ಮೇಲೆ. ಇದು ಬರ ನೆತ್ತಗೆ ಆಗ್ಬಿಟ್ಟೈತಿ. ಏನೋ ಮಾಡಕ್ ಹೋದ್ರೆ ಏನೋ ಆಗುತ್ತೆ. ಅವ್ವ ಭಾಗ್ಯಮ್ಮ, ಬಾಗುಮ ಬಾಗುಮ. ನೋಡಿದ್ರ ಜೀರೋ ಸೋಡಾ ಕುಡ್ದಂಗ ಆಯ್ತು. ಅದಕ್ಕೆ ಹೇಳೋದು ಮನೆ ಮದ್ದು ತುಂಬಾ ಒಳ್ಳೇದು ಅಂತ. ಜೀರೋ ಸೋಡಾ ಕುಡಿದ್ಮೇಲೆ ಹೆಂಗೆ ತರ ಬರೋದು ನಿಮ್ಗೆ ಲೀಕರ್ತಿ, ಹಂಗೆ ಬಂತು ನೋಡ್ರಿ. ಕಣ್ಣು ಹಾಕದೆ ಏನ್ ಬಗ್ಗೆ ನಾನು ದೋಸೆ ಅದೇ ಹೊಲತ್ತು ಲವಣ ಅಡ್ಸ್ಕೊಂಡ್ ಬಂದಿತ್ತು. ಇದೊಂದು ದೋಸೆ ಮಾಡ್ಕೊಟ್ಟು ಭಾಗ್ಯಾಗ ಕೊಟ್ಬಿಟ್ಟು ಹೋಗ್ತೀನಿ. ನಾನು ಜಳಕ ಮಾಡ್ಕೊಂಡ್ಬರ್ತೀನಿ. ಜಳಕ ಮಾಡಿ ಬಂದು ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ಅಂತ. ಅಲ್ಲಿವರೆಗೂ ವಿದಾಯ. ನಾನು ಎಲ್ಲಿ ಹೋಗಲ್ಲ, ವಿದಾಯ ಇಲ್ಲ, ಅಲ್ಲಿ ಕ್ಯಾನ್ಸಲ್. ನಾನು ಇವಾಗ ಜಳಕಕ್ಕೆ ಹೋಗ್ಬಿಟ್ರೆ ಭಾಗ್ಯ ಏನ್ ಮಾಡ್ಬಿಡ್ತಾಳ ಅಂದ್ರೆ ತಾಟಿಗೆ ಇಟ್ಟು ಮುಚ್ಚಿಟ್ಟ ಹಣ ಸಾಲಿಗೆ ಜೂಟ್ ಹಂಗ. ಅದಕ್ಕ ನಾನು ಹೋಗಲ್ಲ. ಭಾಗ್ಯ ಹೋಗೋ ತನಕ ನಾ ಎಲ್ಲಿ ಹೋಗೋದಿಲ್ಲ, ಎಲ್ಲ ಕ್ಯಾನ್ಸಲ್. ಇಲ್ಲ ಹೋಗಲ್ಲ. ಅವಲ್ವಾ ನೋಡಿದ್ರಿ ಭಾಗ್ಯ ಎಷ್ಟು ಶಾನೆ ಅದ. ನಾ ಜಳಕಕ್ಕೆ ಹೋಗ್ತೀನಿ, ನಾನು ಹೋಗು ಜಲ್ದಿ ಹೋಗತ್ತೆ. ಅವಾಗ ನೆನಪೈತಿ ನನಗ, ಓ ಇದೆಲ್ಲ ಇಲ್ಲೇ ಇತ್ತು ಐಡಿಯಾ ಹಾಗೆ ಅಂತ. ಆದ್ರೂ ನನಗ ಒಂದು ಮೆಡಿಸಿನ್ ಬೇಕು ಎಲ್ಲಾರ ಕಡೆಯಿಂದ. ನೋಡುನು ಭಾಗ್ಯ ಊಟ ಮಾಡೋದಿಲ್ಲ. ಅಂದ್ರೆ 2 ಟೈಮ್ ಊಟ ಮಾಡ್ತಾಳ. ಸಾಲಿಗೆ ನಿಂತು ಬಂದ್ಮೇಲೆ ಸಾಲಾಗ ಊಟ ಮಾಡ್ತಾಳ. ಮತ್ತೆ ಊಟ ಮಾಡೋದಿಲ್ಲ, ಏನು ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಏನು ಇಲ್ಲ. ಏನಾರು ಕುಡಿದ್ಲು ಮಾಡೋದ ಅದು 2 ಟೈಮ್ ಊಟನೂ ಬಿಟ್ಬಿಡ್ತಾಳ. ಅದಕ್ಕೆ ಆಕಿ ಊಟ ಮಾಡೋ ತರ ಯಾರಾದ್ರೂ ಒಂದು ಟೆಕ್ನಿಕ್ ಇದ್ರೆ ಹೇಳ್ರಿ. ಒಟ್ಟು ಊಟ ಮಾಡ್ಬೇಕಿ 4 ಟೈಮ್ ಊಟ ಮಾಡ್ಬೇಕು. ಈಟಾದಳಕಿ ಈಟಾಬೇಕು. ಅದೇನ್ ಹೇಳ್ತಲ್ಲ ಸಾಂಗ್ ಐತಲ್ಲ, ಏನ್ ಸಾಂಗ್ ಅದು? ಮೊದಲು ಸಣ್ಣಕ್ಕಿ ಇದ್ದಿ ಇಷ್ಟ ದೊಡ್ಡಕ್ಕೆ ಆದಿ. ಹಂಗಾಗ್ಬೇಕಿ ಆಕಿ. ಹಂಗಿಲ್ಲ, ಈಗ ಮೊದಲು ಎಷ್ಟು ಚಂದ ಇದ್ದಿ ಈಗ ಎಷ್ಟ ಖರಾಬ್ ಆದಿ ಅನ್ನೋ ತರ ಅದಾಳಕಿ. ಸಣ್ಣಕ್ಕಿದ್ದಾಗ ನಾ ಗುಂಡ್ ಚಂದ ಇದ್ಲು. ಇವಾಗ ಫೋಟೋ ಐತಲ್ಲಿ, ಆ ಫೋಟೋದಾಗ ನೋಡ್ರಿ ಎಷ್ಟು ಚಂದ ಅದಾಳ. ಗುಂಡ್ ಅದಾಳ. ಇಲ್ಲ ಕಟ್ಟಿಗೆ ತರ ಆಗ್ಯಾಳ. ಕಟ್ಟಿಗೆ ತರ ಆದ್ರೆ ಅಲ್ಲಿ ಬೆಳೆದು ಇಲ್ಲ ಕುಳ್ಳಿ. ಬೇಡ, ದಯವಿಟ್ಟು ಊಟ ಮಾಡು.
ಒಂದ್ ನೀರ್ ಹೆಂಗಿದ್ರು ಅಪ್ಪ ಸಿದ್ಧಾರ್ಥ ಹೆಂಗಿದ್ರು ಅಪ್ಪ ಹೆಂಗಿದ್ರು ನಾ ಹಿಂಗಿದ್ದೆ. ಹಂಗಿರ್ಲೇನ್ರಿ ಹೊಟ್ಟೆ ಹೆಂಗಿದ್ರು ಗೊತ್ತದು. ಏನೋ ಒಂದು ಕಾಮಿಡಿ ಮಾಡಿ ಮಾಡಿ ನಮ್ಮ ಫ್ರೆಂಡ್ ಇದ್ರು ನನ್ನ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಆಕಿನ ಜೊತೆ ಕಾಮಿಡಿ ಮಾತಾಡಿ 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 ಅದು ಕಂಟಿನ್ಯೂ ಆಗ್ಬಿಟ್ಟೈತೆ. ಅದ್ನ ಸೀರಿಯಸ್ ಅನ್ನೋದೇ ಕಳ್ಕೊಂಡು ಹೋಗ್ಬಿಟ್ಟೈತೆ ನನ್ನ ಬಳಿ. ಸಿಗವಲ್ದು ಹುಡುಕಿದ್ರು ಸೀರಿಯಸ್ ಅಂದ್ರೆ ಏನಂತ ಸಿಗವಲ್ದು ನನಗೆ. ಹೆಂಗಿರ್ಬೇಕಂತ ತಿಳಿಯಬಹುದು. ನಾನು ಸೀರಿಯಸ್ ಆಗಿರ್ಬೇಕಾ, ಕಾಮಿಡಿ ಆಗಿರ್ಬೇಕಾ, ಅಥವಾ ಹಿಂಗೆ ಖುಷಿಯಾಗಿ ನಕ್ಕೊಂಡಿರ್ಬೇಕಾ, ಹೆಂಗ ಅನ್ಸದ್ ಮಟ್ಟಿಗೆ ಹಿಂಗೆ ಇರೋದು ಒಳ್ಳೇದ್ ಅನ್ಸಾಕತೈತಿ. ಯಾಕಂದ್ರ ಯಾವ್ದು ಸಾವಿರ ಟೆನ್ಷನ್ ಇರ್ಲಿ, ಮಾತಾಡೋ ಟೈಮಲ್ಲಿ ಆದ್ರೂ ಫ್ರೀಯಾಗಿ ಮಾತಾಡ್ಬಿಟ್ವಿ ಅಂದ್ರೆ ಸ್ವಲ್ಪ ಆರಾಮ್ ಇರ್ತೈತಿ ಮನುಷ್ಯ. ಟೆನ್ಷನ್ದಾಗ ಏನ್ ಮಾತಾಡೋದು, ಎಷ್ಟೊಂದು ಮಾತಾಡೋದು, ಟೆನ್ಷನ್ ಟೆನ್ಷನ್ ಟೆನ್ಷನ್, ಜೀವನ ಪೂರ್ತಿ ಟೆನ್ಷನ್. ತಗೋ ಕಟಿ ಕಟಿ ದೋಸೆ ತಗೋಳ. ಓಕೆ ಬಾಯ್ ಭಾಗ್ಯಮ್ಮ, ನಾನು ಸಳಕ ಮಾಡಿ ಬರ್ತೇನೆ. ಬಾಯ್. ನೋಡ್ರಿ ಪೂಜೆ ಎಲ್ಲ ಮಾಡಿದೆ, ಜಳಕ ಮಾಡಿ ಬಂದು ಪೂಜೆ ಮಾಡಿದೆ. ನಿನ್ನೆ ಪೂಜೆ ಮಾಡಿರೋದೆಲ್ಲ ತೆಗ್ದೆ. ಇಲ್ಲಿ ದೋಸೆ ಹಾಕ್ಕೊತ ಇದ್ದೀನಿ. ಮತ್ತಿಲ್ಲಿ ಸೌತೆಕಾಯಿ ಪಲ್ಯ ಮಾಡಿದೆ. ದೋಸೆ ಜೊತೆ ಚಟ್ನಿ ಮಾಡೋಣ ಅಂದ್ಕೊಂಡೆ. ಚಟ್ನಿ ಎದೆ ಉರಿತೈತಿ, ಕಾಯಿ ಚಟ್ನಿ. ಇದು ಶೇಂಗಾ ಚಟ್ನಿ ನನಗೆ ತಲೆ ನುಸ್ತದ, ಆಗಿ ಬರೋದಿಲ್ಲ. ಹಾಗಾಗಿ ಸೌತೆಕಾಯಿ ಇತ್ತು, ಹಾಗಾಗಿ ಅದನ್ನು ಸೌತೆಕಾಯಿನ ಪಲ್ಯ ಮಾಡ್ಕೊಂಡಿದ್ದೀನಿ. ಈಗ ನಾವು ನಾಷ್ಟ ಮಾಡೋದಂತ ಬರ್ರಿ. ನಾಷ್ಟ ನಡೆದೈತಿ ನಂದು. ಹಂಗೆ ಮಾಡ್ಕೊಂತ ಬಿಸಿ ಬಿಸಿ ನಮ್ಗೆ ಬಿಸಿ ಬಿಸಿ ತಿನ್ಬೇಕಂತ ಆಸೆ, ಮಾಡಿಕೊಡೋರು ಯಾರು ಇಲ್ಲ. ಹಾಗಾಗಿ ನಾನೇ ಮಾಡಿಕೊಂಡು ನಾನೇ ತಿನ್ನಬೇಕು. ಸೌತೆಕಾಯಿ ಪಲ್ಯ ಬೇರೆ ಆಗೈತಿ. ಮತ್ತು ನಿಮ್ಗೆ ನಾನು ನಾಷ್ಟ ಮಾಡಿ ಸಿಗ್ತೀನಂತ. ಬಗ್ಗೆಗೂ ಹೋದ್ಲು, ತಲೆ ಇಕ್ಕಿ ಅಕ್ಕಿ ತಲೆ ಇಕ್ಕಿ ನಾ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಪಲ್ಯ ಮಾಡಿ ನಿಮಗೆ ಇವಾಗ ಸಿಕ್ಕಿರೋದಲ್ವಾ. ಮತ್ತೆ ನಾನು ಆಮೇಲೆ ಸಿಗ್ತೀನಿ ನಾಷ್ಟ ಮಾಡಿ. ಇಲ್ಲಿ ನೋಡಿ ಏನು ಮಾಡಾಕತ್ತೀನಿ ಅಂದ್ರೆ, ಇದಕ್ಕೆ ಮೆಂತ್ಯ ನೆನೆಸಿ ಇಟ್ಕೊಂಡಿದ್ದೆ. 2 ದಿವಸ ನೆನೆಸಿ ಇಟ್ಕೊಂಡೆ. ನಾನು ಮರ್ತೋಗಿ ನಾನು ರುಬ್ಬೇ ಇಲ್ಲ, ಮೊಳಕೆನೇ ಬಂದ್ಬಿಟ್ಟೈತೆ ಅದು. ಅದಕ್ಕೆ ನಾನಿಲ್ಲಿ ಪೇರು ಹಣ್ಣಿಂದು ಗಿಡ ಬರುತ್ತಲ್ಲ ಅದ್ರದ್ದು ಎಲೆ ಹಾಕಿದ್ದೀನಿ. ಪೇರು ಹಣ್ಣಿನ ಎಲೆ ಮತ್ತು ಗರಿಕೆ, ಇನ್ನೇನಪ್ಪ ದಾಸವಾಳದ ಎಲೆ, ದಾಸವಾಳದ ಹೂವು, ರೋಜ್ ಹೂವು ಎಲ್ಲ ಹಾಕಿ ಮಿಕ್ಸಿ ಮಾಡಿದ್ದೀನಿ. ಯಾರೋ ಒಬ್ರು ಹೇಳಿದರು ಕೂದಲು ಉದ್ರಲ್ಲ, ನೀವು ಇದನ್ನು ಹಚ್ಕೊಳ್ಳಿ ಅಂತ. ನನ್ನ ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ. ಕೂದಲು ಉದುರೋದಂದ್ರೆ ಈ ಮಟ್ಟಕ್ಕೆ ಉದುರ್ತಾ ಇಲ್ಲ, ಅಷ್ಟು ಕೂದಲು ಉದುರ್ತಾ ಇದೆ. ಸುಮ್ಮನೆ ತಲೆ ಬಿಚ್ಚಿದ್ರೆ ಸಾಕು ಬಳ ಬಳ ಅಂತ ಬಿದ್ದೋಗ್ತಾ ಇದೆ, ಅಷ್ಟು ಉದುರ್ತಾ ಇದೆ ಕೂದಲು. ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ ಫಸ್ಟು ನಾನು ಮೆಂತ್ಯ ಹಾಕ್ಕೊಂಡಿದ್ದೆ. ಮೆಂತ್ಯ ಹಾಕ್ಕೊಂಡಾಗ ಕೂದಲು ಉದುರೋದು ಸ್ವಲ್ಪ ಕಮ್ಮಿ ಆಗಿತ್ತು. ಆದರೆ ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಟಿದ್ದೀನಿ. ಅದನ್ನು ನೀಟಾಗಿ ಎಲ್ಲ ತಲೆ ಕೂದಲು ಬಿಡಿಸ್ಕೊಂಡು ಅದನ್ನು ಹಚ್ಕೋಬೇಕು. ಹಚ್ಕೊಂಡು ತೋರಿಸ್ತೀನಿ ನಿಮಗೆ. ನಾನು ಟ್ರೈ ಮಾಡ್ತೀನಿ. ಫಸ್ಟು ನಾನು ಹಚ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಬಂದರೆ ಹೇಳ್ತೀನಿ, ಆಮೇಲೆ ನೀವು ಟ್ರೈ ಮಾಡಿ. ಆಮೇಲೆ ನಾನು ಹಚ್ಕೊಂಡಿದ್ದೀನಿ ಅಂತ ನೀವೆಲ್ಲ ಹಚ್ಕೊಳ್ಳೋಕೆ ಹೋಗಬೇಡಿ. ಫಸ್ಟು ನನ್ನ ಮೇಲೇ ಆಗಲಿ ಪ್ರಯೋಗ ನೋಡ್ತೀನಿ. ನನಗೆ ಚೆನ್ನಾಗಿ ಅನ್ನಿಸ್ತು ಅಂದರೆ ನಾನು 3-4 ಸತಿ ಹಚ್ಕೊಂಡು ನೋಡ್ತೀನಿ. ಚೆನ್ನಾಗಿ ಅನ್ನಿಸಿದ್ರೆ ಮಾತ್ರ ನಾನು ಹೇಳ್ತೀನಿ, ಅವಾಗ ನೀವು ಕೂಡ ಟ್ರೈ ಮಾಡಿರಿ. ಕೂದಲು ನೋಡ್ರಿ, ಸುಮ್ಮನೆ ಎಳ್ದಿರೋದಕ್ಕೆ ಎಷ್ಟೊಂದು ಕೂದಲು ಸಿಕ್ಕಾಪಟ್ಟೆ ಕೂದಲು ಎಲ್ಲ ಉದ್ರೋಗಿ ಏನೂ ಉಳಿದಿಲ್ಲ ತಲೆಯಲ್ಲಿ ಕೂದಲು. ಅದು ಮೆಹಂದಿ ಥರ ಹಚ್ಕೊಳ್ಳೋಣ, ಏನಿಲ್ಲ ಚೆನ್ನಾಗೇ ಇರುತ್ತೆ. ಆದರೆ ಸ್ವಲ್ಪ ಅಂಟು ಅನಿಸುತ್ತೆ. ಮೆಹಂದಿ ಎಲ್ಲ ಹಚ್ಕೊತಿರಲ್ಲ ಅದೇ ಥರನೇ ಇದು. ಒಬ್ರು ಹಚ್ಚಿದ್ರೆ ಚೆನ್ನಾಗಿರುತ್ತೆ, ಆದರೆ ಯಾರಿಲ್ಲ, ನಾನೇ ಅದನ್ನು ಹಚ್ಕೊಂಡ್ಬಿಡ್ತೀನಿ ಈ ರೀತಿ. ನೋಡಿ ನನ್ನ ಅವತಾರನ ನಾನು ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಇದೇನಾದರೂ ನನಗೆ ಸರಿ ಅನ್ನಿಸ್ತು ಅಂದರೆ ನಾನು ನಿಮ್ಗೆ ಹೇಳ್ತೀನಿ, ಆಮೇಲೆ ನೀವು ಕೂಡ ಹಚ್ಕೊಳ್ರಿ. ಇವಾಗಂತೂ ಪ್ರತಿಯೊಬ್ಬರಿಗೂ ಕೂದಲು ಉದುರ್ತಾ ಇದೆ. ಅದು ಏನಕ್ಕಂತಾನೆ ಗೊತ್ತಿಲ್ಲ. ಶಾಂಪೂ ಸರಿ ಇಲ್ವೋ, ಅಥವಾ ನೀರು ಸರಿ ಇಲ್ವೋ, ಅಥವಾ ನಾವು ತಿನ್ನೋ ಆಹಾರ ಸರಿ ಇಲ್ವೋ, ಒಂದೂ ಗೊತ್ತಾಗ್ತಾ ಇಲ್ಲ. ನೋಡಿ ನಾನು ಹಚ್ಕೊಂಡಿದ್ದೀನಿ, ಫುಲ್ಲು ಮೆಹಂದಿ ಥರನೇ ಹಚ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಹಚ್ಕೊಂಡಿರೋದು ಇದು. ನಾನು ಯಾವುದು ಯೂಸ್ ಮಾಡಲ್ಲ.
ಆದರೆ ಕೂದಲು ಉದುರೋದು ನೋಡಿ ಭಯ ಆಯಿತು ನನಗೆ, ಎಲ್ಲಿ ತಲೆ ಬೋಡಿ ಆಗಿಬಿಡುತ್ತಾ ಅಂತ. ಹಾಗಾಗಿ ನಾನು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ನಾಳೆ ನಿಮಗೆ ತಲೆ ಸ್ನಾನ ಮಾಡಿ ಹೇಳ್ತೀನಿ ಹೇಗೆ ಬಂತು ಅಂತ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ.